ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಶು 28 ಡೈಲಿ ಲಾಗ್ಸ್. ಆಫ್ಟರ್ ಲಾಂಗ್ ಬ್ಯಾಕ್ ಒಂದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಇದ್ದಕ್ಕಿದ್ದಂಗೆ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಆಫ್ಟರ್ ಲಾಂಗ್ ಬ್ಯಾಕ್ ಹೋಗಿದ್ದು ಆ್ಯಕ್ಚುಲಿ ಗೋವಾ ಕೇರಳ ಎಲ್ಲ ಆದಮೇಲೆ ಇವಾಗ ಮತ್ತೆ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ಸೊ ಔಟ್ ಆಫ್ ಸ್ಟೇಟಿಗೆಲ್ಲ ಹೋಗೋದು ಬೇಡ, ನಮ್ಮ ಒಂದು ಸ್ಟೇಟಲ್ಲೇ ನೋಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿ ನಾವು ಪ್ಲ್ಯಾನ್ ಮಾಡಿದ್ದು ಸಕಲೇಶ್ಪುರ ಟ್ರಿಪ್, 2 ಡೇಸ್ ಟ್ರಿಪ್. ಬಟ್ ತುಂಬಾ ಚೆನ್ನಾಗಿತ್ತು. ಗೊತ್ತು, ನಾವು ಊಟಿಗೆಲ್ಲ ಹೋಗ್ತೀವಿ, ಊಟಿಗಿಂತನೂ ಸೂಪರ್ ಆಗಿರೋ ಪ್ಲೇಸ್ ನಮ್ಮ ಸಕಲೇಶ್ಪುರ, ನಮ್ಮ ಕರ್ನಾಟಕದಲ್ಲಿರೋಂಥ ನಮ್ಮ ಸಕಲೇಶ್ಪುರ. ಸೊ ನಾವೆಲ್ಲ ಪ್ಲಾನ್ ಮಾಡಿಬಿಟ್ಟು ಸ್ಯಾಟರ್ಡೆ ಸಂಡೇಗೆ ನಾವು ಪ್ಲಾನ್ ಮಾಡಿದ್ವಿ ವೀಕೆಂಡಲ್ಲಿ ಹೋಗೋಣ ಅಂತೇಳಿ. ಬಿಕಾಸ್ ನಾವು 15 ಡೇಸ್ ಬಿಫೋರೇ ನಾವು ಒಂದು ರೆಸಾರ್ಟ್ನ ಬುಕ್ ಮಾಡ್ಕೊಂಡ್ವಿ 1 ಡೇ. ನೆಕ್ಸ್ಟ್ ಡೇಗೆ ಸೈಡ್ ವಿಸಿಟ್ ಹೋದ್ವಿ. ಸೊ ನಾವು ಹೋಗಿರೋ ರೆಸಾರ್ಟ್ ಯಾವುದು, ಆ ರೆಸಾರ್ಟ್ ಹೇಗಿತ್ತು, ಆ ರೆಸಾರ್ಟಲ್ಲಿ ನಾವು ಯಾವ ಥರ ಎಲ್ಲ ಎಂಜಾಯ್ ಮಾಡಿದ್ವಿ. ಸೊ ಹೋಗ್ಬೇಕಾದ್ರೆ ನಾವು ಹೋಗಿದ್ದು ಟ್ರೈನಲ್ಲಿ, ಬರ್ಬೇಕಾದ್ರೆ ಬಸ್ಸಲ್ಲಿ ಬಂದ್ವಿ. ಟ್ರೈನ್ ಕೂಡ ನಾವು ಬಿಫೋರೇ ಬುಕ್ ಮಾಡ್ಕೊಂಡಿದ್ವಿ. ಆ್ಯಂಡ್ ನಾವು ಹೋಗಿರೋದು ಸಿರಿಮಿರಿ ರೆಸಾರ್ಟ್ ಅಂತ. ಆ ಸಿರಿಮಿರಿ ರೆಸಾರ್ಟು ನಾವು ಫಸ್ಟೇ ಬುಕ್ ಮಾಡ್ಕೊಂಡಿದ್ವಿ. ಬಟ್ ಹೋಗೋಕ್ಕಿಂತ ಮುಂಚೆ ನಾವು ತುಂಬಾ ವೀಡಿಯೋಸ್ ಎಲ್ಲ ಮಾಡಿಕೊಂಡು, ಟ್ರೈನಲ್ಲಿ ತರಲೆ ಮಾಡಿಕೊಂಡು ಆ್ಯಂಡ್ ರೆಸಾರ್ಟಲ್ಲಿ ತರಲೆ ಮಾಡಿಕೊಂಡು, ಸೊ ನಾವೆಲ್ಲ ಒಂದು ಚಿಕ್ಕ ಮಕ್ಳ ಥರ ಆಗಿ ಆಟ ಆಡಿಕೊಂಡು ನಮ್ಮ ಒಂದು ಎಂಜಾಯ್ಮೆಂಟ್ನ ನಾವು ಚೆನ್ನಾಗಿ ಎಂಜಾಯ್ ಮಾಡಿ ಬಂದಂಥ ಕ್ಷಣವನ್ನು ನಿಮ್ಮ ಮುಂದೆ ನಾನು ಹೇಳ್ಕೊಬೇಕಂತ ನಂಗೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಸೊ ಯಾರು ತಪ್ಪಾಗಿ ತಿಳ್ಕೊಬೇಡಿ, ಏನು ಈ ಥರ ಎಲ್ಲ ಮಾಡ್ತಿದ್ದಾರೆ, ಹಿಂಗೆಲ್ಲ ಎಂಜಾಯ್ ಮಾಡ್ತಿದ್ದಾರೆ, ಇವ್ರಿಗೆ ಬೇಕಿತ್ತಾ ಅನ್ನೋ ಥರ ಕ್ವಶನ್ ನಿಮ್ಮ ಮೈಂಡಲ್ಲಿ ಬರ್ಬೋದು. ಪ್ಲೀಸ್ ಯಾರು ಆ ಥರ ತಿಳ್ಕೊಬೇಡಿ. ಸೊ ನಮ್ಮ ಒಂದು ಎಂಜಾಯ್ಮೆಂಟ್, ನಾವು ತುಂಬಾ ದುಡಿತಾ ಇರ್ತೀವಿ, ನಾವೆಲ್ಲರೂ ಬ್ಯೂಟಿಷಿಯನ್. ಸೊ ನಾವು ಯಾವಾಗ್ಲೂ ವರ್ಕ್ ಲೋಡ್ ಎಲ್ಲ ಇರ್ತೀವಿ. ಸೊ ಮನೆ ಆ್ಯಂಡು ಸೆಲೂನು, ಮೇಕಪ್ ಪ್ರತಿಯೊಂದು ವರ್ಕ್ ಮಾಡಿಕೊಂಡು ಈ ಒಂದು ಸೀಸನಲ್ಲಿ ನಮಗೆ ಸ್ವಲ್ಪ ಕಸ್ಟಮರ್ ಕಡಿಮೆ ಇರೋದ್ರಿಂದ ಆಲ್ಮೋಸ್ಟ್ ನಾವು ಈ ಒಂದು ಸೀಸನಲ್ಲಿ ವರ್ಷಕ್ಕೊಂದ್ಸ ಟ್ರಿಪ್ ಅಂತ ಹೋಗ್ತೀವಿ. ಸೊ ನಾವು ಸಕಲೇಶ್ಪುರದಲ್ಲಿ ಫಸ್ಟ್ ಸಿರಿಮಿರಿ ರೆಸಾರ್ಟ್ಗೆ ಹೋಗಿದ್ವಿ. ಆ ರೆಸಾರ್ಟ್ ಹೇಗಿದೆ ಅಂತ ನೋಡಿ ನಿಮಗೆ ಕಾಣಿಸ್ತಿರ್ಬೋದು. ಅಲ್ಲಿ ಔಟ್ಡೋರ್ ಗೇಮ್ ಇತ್ತು, ಇಂಡೋರ್ ಗೇಮ್ ಇತ್ತು, ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಇತ್ತು, ಜಿಪ್ ಲೈನ್, ಸೊ ಆಲ್ಮೋಸ್ಟ್ ತುಂಬ ಗೇಮ್ಗಳೆಲ್ಲ ಇತ್ತು. ಆ್ಯಂಡ್ ಸಿರಿಮಿರಿ ರೆಸಾರ್ಟಲ್ಲಿ ಹೇಳ್ಬೇಕಂದ್ರೆ ಫುಡ್ ತುಂಬ ಚೆನ್ನಾಗಿತ್ತು. ಹೋಗಿದ ತಕ್ಷಣ ವೆಲ್ಕಮ್ ಜ್ಯೂಸ್ ಕೊಡ್ತಾರೆ. ಸೊ ಅದಾದಮೇಲೆ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ಬೇರೆ ಡ್ರೆಸ್ ಹಾಕ್ಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀವಿ. ಸ್ವಿಮ್ಮಿಂಗ್ ಪೂಲಿಂದ ಬಂದ ತಕ್ಷಣ ಒಳ್ಳೆ ನಾನ್ ವೆಜ್ ಊಟ ಕೊಡ್ತಾರೆ. ನಾನ್ ವೆಜ್ಜು ವೆಜ್ ಎಲ್ಲ ಥರ ಊಟ ಇರುತ್ತೆ. ಅದಾದಮೇಲೆ ನೈಟು ಫೈರ್ ಕ್ಯಾಂಪು ಇತ್ತು, ಎವ್ರಿಥಿಂಗ್ ಎಲ್ಲ ಫೆಸಿಲಿಟಿ ಇತ್ತು, ಎಲ್ಲನೂ ಚೆನ್ನಾಗಿತ್ತು. ಸೊ ಸಿರಿಮಿರಿ ರೆಸಾರ್ಟಲ್ಲಿ ಯಾವ್ಯಾವ ಥರ ಎಂಜಾಯ್ ಮಾಡಿದ್ವಿ, ಏನೇನು ಫೆಸಿಲಿಟಿ, ಅದೆಲ್ಲ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಯಾರು ಈ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲ ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ವಿಡಿಯೋನ ನೋಡಿ. ಸೊ ನಿಮಗೂ ಹೆಲ್ಪ್ ಆಗ್ಬೋದು, ಮುಂದೆ ನೀವು ಏನಾದ್ರೂ ಸಕಲೇಶ್ಪುರ ಕಡೆ ಟ್ರಿಪ್ ಹೊರಟ್ರೆ. ಅದ್ರ ನೆಕ್ಸ್ಟ್ ಡೇ ನಾವು ಸೈಟ್ ವಿಸಿಟ್ ಹೋದ್ವಿ. ಸೈಡ್ ವಿಸಿಟ್ಗೆಲ್ಲ ಹೋದ್ವಿ. ಯಾವ ಪ್ಲೇಸ್ಗೆಲ್ಲ ಹೋದ್ವಿ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿ ತನಕ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ಕಂಟಿನ್ಯೂ ಆಗಿ ನೀವು ನೋಡಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೀವು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ರೆಡಿಯಾಗಿ ಕೂತಿದ್ದಾರೆ, ಇಲ್ಲೊಬ್ಬರು ರೆಡಿ ಆಗ್ತಿದ್ದಾರೆ. ಸೊ ಯಾಕೆ ಅಂದರೆ ಇವಾಗ ಎಲ್ಲರಿಗೂ ನಮಗೆ ಫ್ಯಾಷನ್ ಶೋ ಇದೆ. ಈ ರೆಸಾರ್ಟಲ್ಲಿ ಫ್ಯಾಷನ್ ಶೋ ಮಾಡ್ತಾ ಇದ್ದಾರಂತೆ. ನೋಡಿ, ಇವ್ರದ್ದು ಪಕ್ಕ ಫ್ಯಾಷನ್ ಶೋ ಎಲ್ಲರಿಗೂ ಒಂದೊಂದು ಥರ ಡ್ರೆಸ್ ಇದೆ, ಎಲ್ಲ ಫ್ಯಾಷನ್ ಶೋ ಮಾಡ್ತಾರೆ. ನಾನು ಮಾತ್ರ ಕಾಣ್ತಾರೆ, ನಾನು ತೋರಿಸ್ಕೊಡೋದು ಇಂಪಾರ್ಟೆಂಟ್ ಫ್ಯಾಷನ್ ಶೋ. ಇವ್ರ ಹೆಸರು ರಾಜೇಶ್ವರಿ ನಗರ. ಎಲ್ಲ ಬ್ಯೂಟಿಷಿಯನ್ ಆ್ಯಂಡ್ ಮಾಲೀಕರ ಒಕ್ಕೂಟದ ಸದಸ್ಯರು. ಇವ್ರು ಮೇಕಪ್ ಆರ್ಟಿಸ್ಟು ಶಶಿಕಲಾ ಅಂತ, ಪರ್ಸನಲ್ ಮೇಕಪ್ ಆರ್ಟಿಸ್ಟು. ಅವ್ರಿಗೆ ತಿಂಗಳಿಗೆ ಒಂದು 70,000 ಕೊಡ್ತಿದ್ದಾರೆ ಇವರು. ಸೊ
ಸೊ ನೆಕ್ಸ್ಟ್ ಇವರೇನು ರಿಸೈನ್ ಕೊಡ್ತಾರಂತೆ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿ ಮೇಕಪ್ ಆರ್ಟಿಸ್ಟ್ ಹೋಗ್ಬೋದು. ಇದೊಂದು ಆಟ, ಓಡಬೇಕು. ನಾನು 1 2 3 ಸ್ಟಾರ್ಟ್ ಅಂತೀನಿ. ಓಕೆನಾ? ಓಕೆ, ರೆಡಿ? 1 2 3 ಸ್ಟಾರ್ಟ್, ಗೋ. ಅಯ್ಯೋ, ನೀವ್ಯಾಕೆ ಬರ್ತಿಲ್ಲ? ಯಾಕೆ ನಿಂತಿದ್ದೀರಾ? ಅಯ್ಯೋ, 4 5 6 ಎಲ್ಲ ಇದ್ರಲ್ಲ, ಓಡಿ. ಸಿಗಲ್ಲ ನಿಮ್ಗೆ ಪ್ರೈಸ್. ಹೆಂಗ್ ಹೇಳ್ತೀಯ? ದುಡ್ಡು ನಿಂದು ಸಾಕ್ಷಿ ಅಂತ. ನಮ್ ತಾತ ಇದಾರೆ, ಕೂದ್ಲಿಲ್ಲ, ಕನ್ನಡ ಕರ್ಕೊಂಡಿದಾರೆ ನೋಡಿ. ಹೌದು ಕಣೇ ಹೊಸು. ಅಲ್ಲ, ತಾತನ ಕೂದ್ಲಿಲ್ಲ, ಕನ್ನಡಕ ಐತೆ. ನಿಮ್ದೆ ಎಲ್ಲ ವಾಣಿ, ಟೀ ಕುಡಿತಿದೀವಿ ಅಷ್ಟೇ.
ಜೀರ್ಣ ಆಗ್ತಿಲ್ಲ ಅಂತೆ. ನೋಡಿ ಆಟ ಆಡ್ತಾರೆ. ನೋಡಿ ನೋಡಿ ಮಂಗಗಳು ಆಟ ಆಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಎಂಜಾಯ್ ಮಾಡಕ್ ಬನ್ನಿ ಅಂದ್ರೆ ಹಿಂಗ ಈ ತರನೇ ಇವ್ರು ಮಾಡೋದು. ಎಲ್ಲ ಇನ್ನು 4ನೇ ಕ್ಲಾಸ್ 3ನೇ ಕ್ಲಾಸ್ ಹುಡುಗರು ಆಡ್ದಂಗ ಆಡ್ತಿದಾರೆ. ನೋಡಿ 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 ಗಂಡ ಹೆಂಡತಿ ಎಲ್ಲ ಮಾಡ್ತಿದ್ದಾರೆ. ನೋಡಿ ನೋಡಿ ಮೇಡಮ್ ನೋಡಿ 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 ಗಾಯ್ಸ್ ಹೆಂಗ್ ಆಡ್ತಾರೆ ನೋಡಿ ಗಾಯ್ಸ್. ಮಾನವನಿಂದ ಮಂಗನಿಂದ ಮಾನವ ಅಂತಾರೆ. ಅದಕ್ಕೆ ಉದಾಹರಣೆ ಇವರಿಬ್ರು. ಫಸ್ಟ್ನೇ ಮಂಗ, ಇದು 2ನೇ ಮಂಗ, 3ನೇ ಮಂಗ, 4ನೇ ಮಂಗ, 5ನೇ ಮಂಗ, 6ನೇ ಮಂಗ. ಮಂಗನಿಂದ ಮಾನವ ಉದಾಹರಣೆ ಕೊಡಿ. ಇಲ್ಲಿದ್ದಾವೆ ನೋಡಿ. ಸೊ ಓಕೆ, ಫೈನಲಿ ತರಲೆಲ್ಲ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಲಂಚ್ಗೆ ಬಂದ್ವಿ. ನೋಡಿ ಲಂಚಿಗೆ ಎಷ್ಟು ವೆರೈಟಿ ಮಾಡಿದ್ದಾರೆ ಅಂತ. ಸೊ ವೆಜ್ಜವ್ರಿಗೆ ವೆಜ್ ಇತ್ತು, ನಾನ್ ವೆಜ್ ಇತ್ತು. ಬಟ್ ತುಂಬ ಚೆನ್ನಾಗಿ ಲಂಚ್ ಎಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದು. ಆಲ್ರೆಡಿ ಸ್ವಿಮ್ಮಿಂಗಲ್ಲಿ ಆಟ ಆಡಿ ಎಲ್ಲ ತಿಂಡಿ ಕರ್ಬೋಗ್ಬಿಟ್ಟಿತ್ತಲ್ವಾ, ಬಟ್ ತುಂಬ ತಿಂದ್ವಿ. ಸೊ ಫೈನಲಿ ಆ ಡೇ ಕಳೆದೋಯ್ತು. ನೆಕ್ಸ್ಟ್ ಡೇ ಎದ್ದು ನಾವು ಸೈಡ್ ವಿಸಿಟ್ಗೆ ಹೋಗ್ತೀವಿ. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಮಿಸ್ ಮಾಡಿದಾಗ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಆಗಿ ನೋಡಿ. ಅಲ್ಲಿ ತನಕ ನಾವೊಂದು ಯೂಟ್ಯೂಬ್ ಚಾನಲ್ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರಾದ್ರು ಫಸ್ಟ್ ಟೈಮ್ ಚಾನಲ್ ನೋಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಫ್ರೆಂಡ್ಸ್.